HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತೊಂದು ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ವಿಚಾರ ಅಂದರೆ, ನಮ್ಮ ಮಾಲೂರು ಕ್ಷೇತ್ರದ ಸುದ್ದಿ. ಅಂದರೆ ಏನು, ಊಡಿ ವಿಜಯ್ ಕುಮಾರ್ ಕಳೆದ 7-8 ವರ್ಷಗಳಿಂದ ಮಾಲೂರಿನಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು 2023ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡರೂ ಸಹ ಸತತವಾಗಿ ಸುಮಾರು 7-8 ವರ್ಷಗಳಿಂದ ಜನಪರ ಕಾರ್ಯಕ್ರಮಗಳನ್ನು, ಸಮಾಜ ಸೇವೆಯನ್ನು, ಬಡವರ ಕಷ್ಟ ಸುಖಗಳನ್ನು ಆಲಿಸುತ್ತಿರುವಂತಹ ಉಡಿ ವಿಜಯಕುಮಾರ್ ಅವ್ರ ಬಗ್ಗೆ ಒಂಚೂರು ಮಾತನಾಡಲೇಬೇಕು. ಇವತ್ತು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಸುಮಾರು 1200 ಬ್ಯಾಗ್ಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಆ ಒಂದು ಸುದ್ದಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಉಡಿ ವಿಜಯಕುಮಾರ್ ಅವರು ಸಾಕಷ್ಟು ಶಾಲೆಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಮತ್ತು ಏನು ಕೊರತೆ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ತಿಳ್ಕೊಂಡು ಸಾಕಷ್ಟು ಸೇವೆಯನ್ನು ಮಾಡ್ತಕ್ಕಂಥವರು ಉಡಿ ವಿಜಯಕುಮಾರ್ ಅವರು. ಇವತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 600 ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥ ವಿಚಾರ ಒಂದು ನೀವು ನೋಡ್ತಾ ಇದ್ದೀರಾ. ಈಗ ನೋಡಿ, ಮೊದಲನೇ ಬಾರಿಗೆ ಬಂದು ಏನು ಸರ್ಕಾರಿ ಪ್ರೌಢಶಾಲೆ ಮಾಲೂರಿನಲ್ಲಿ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಮಾಲಾರ್ಪಣೆಯನ್ನು ಮಾಡಿ ಏನು ಶಾಲಾ ಆಡಳಿತ ಮಂಡಳಿ ಜೊತೆ ಮಾತನಾಡಿ ಈ ಒಂದು ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾರೆ. ಇವರ ಉದ್ದೇಶ ಇಷ್ಟೇ, ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಮಾಡಲಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಲಿ ಅಂಥೇಳಿ ತಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಕಳೆದ ವರ್ಷ ಏನೋ ಪರೀಕ್ಷಾ ಕಿಟ್ಟನ್ನು ಕೂಡ ಇವರು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನೋಡಿ, ಅವರು ಒಂದು ವಿಜುವಲ್ಸಲ್ಲಿ ಹೇಳಿದ್ದಾರೆ, ಕಳೆದ ವರ್ಷ ನಾನು ಪರೀಕ್ಷಾ ಕಿಟ್ಗಳನ್ನು ಕೊಟ್ಟಿದ್ದೆ, ಆದರೆ ಈ ಸಾರಿ ಪ್ರತಿ ಮಕ್ಕಳಿಗೆ ಒಂದು ಬ್ಯಾಗನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ 600 ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 500 ಬ್ಯಾಗ್ಗಳು, ಒಟ್ಟು 1100 ಬ್ಯಾಗ್ಗಳನ್ನು ಇವತ್ತು ತಮ್ಮ ಸ್ವಂತ ಹಣದಲ್ಲಿ ವಿತರಣೆ ಮಾಡಿರ್ತಕ್ಕಂಥದ್ದು. ಇವರ ಜೊತೆಯಲ್ಲಿ ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಮತ್ತು ಪ್ರಾಂಶುಪಾಲರು, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಾಮಕೃಷ್ಣಪ್ಪನವರು, ನಾರಾಯಣಸ್ವಾಮಿಯವರು, ಅಧ್ಯಕ್ಷರು ನಾರಾಯಣಸ್ವಾಮಿಯವರು ಮತ್ತು ಇನ್ನೊಬ್ಬ ಮುಖಂಡರು ನಾರಾಯಣಸ್ವಾಮಿ ಸೇರಿದಂತೆ ಸಾಕಷ್ಟು ಜನ ಇವತ್ತು ಉಡಿ ವಿಜಯಕುಮಾರ್ ಅವರಿಗೆ ಸಾಥನ್ನು ನೀಡಿದ್ದಾರೆ. ಆಮೇಲೆ ಅವ್ರು ಮಾತನಾಡ್ತಾ ಹೇಳ್ತಾರೆ, ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಮಕ್ಕಳು ಒಂದು ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ನೀವು ಅಷ್ಟೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು, ತಂದೆ ತಾಯಿಗೆ ಕೀರ್ತಿ ತರಬೇಕು. ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಇವತ್ತು ಇಲ್ಲಿ ಬರೀ SLC 8, 9, 10 ಈ ಥರ ಹೋಗ್ತಾ ಇದ್ದೀರಾ, ಆದರೆ ಮುಂದಿನ ದಿನಗಳಲ್ಲಿ IAS, IPS, KPS ದೊಡ್ಡ ಹುದ್ದೆಗಳಲ್ಲಿ ಮಾಡಿ ಸಮಾಜ ಸೇವೆಯನ್ನು ಮಾಡಬೇಕು ನೀವು ಕೂಡ ಅಂತ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮಾತನಾಡ್ತಾ ಹೇಳಿದರು, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಇವತ್ತು ಇಲ್ಲಿರ್ತಕ್ಕಂಥ ಮಕ್ಕಳು ಮುಂದೆ ಏನೇನು ಆಗ್ತಿರೋ ಹೇಳೋಕ್ಕಾಗಲ್ಲ. ಡಾಕ್ಟ್ರ್ ಆಗ್ಬೋದು, IAS, IPS, ಡಾಕ್ಟ್ರು, ಇಂಜಿನಿಯರು, ಪ್ರತಿಯೊಂದು ಆಗ್ಬೋದು. ಆದರೆ ಏನಾದರೂ ಸಹ ಸಮಾಜ ಸೇವೆಯನ್ನು ಮಾಡಿ 4 ಜನಕ್ಕೆ ಒಳ್ಳೇದು ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಎಷ್ಟೋ ಮಹನೀಯರು ಇವತ್ತು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತ ಕಿವಿಮಾತನ್ನು ಕೂಡ ಹೇಳಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಏನಿವತ್ತು ಮಾಲೂರು ತಾಲೂಕಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಬ್ಯಾಗ್ಸ್ ವಿತರಣೆ ಮಾಡಬೇಕು ಅಂತೇಳಿ ನಾವಿವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಜೊತೆಯಲ್ಲಿ ನಮ್ಮ ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂಥ ನಮ್ಮ ರಾಮಕೃಷ್ಣ ಸಾಹೇಬರು, ಅವರು ತುಂಬಾನೇ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಸುಮಾರು 4 ವರ್ಷದಿಂದ ಗಮನಿಸ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಈ ಶಾಲೆಯಲ್ಲಿ ಏನೆಲ್ಲ ಅನುಕೂಲಗಳು ಬೇಕು, ಯಾರೆಲ್ಲ ದಾನಿಗಳು ಅನುಕೂಲ ಮಾಡ್ಬೋದು ಅಂತವನ್ನೆಲ್ಲ ಗುರ್ಸಿ ಕರ್ಕೊಂಡ್ಬಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಉತ್ತಮವಾಗಿ ಮಾಡ್ತಾರೆ. ನಿಜಕ್ಕೂ ಅವ್ರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಹೇಳಕ್ ಬಯಸ್ತೀನಿ. ಯಾಕಂದರೆ ನಾವು ನಮ್ಮ ತಾಲೂಕಲ್ಲಿ ದಾನಿಗಳು ಹೆಚ್ಚಾಗಿದ್ದಾರೆ. ನಮ್ಮ ಸರ್ಕಾರಗಳಿಂದ ಇವತ್ತು ಶಾಲೆಗಳಿಗೆ ಉತ್ತಮವಾದ ಬೆಂಬಲ ಸಿಗ್ತಾ ಇಲ್ಲ. ಅವ್ರಿಗೇನು ಇಲ್ಲಿ ವ್ಯವಸ್ಥೆಗಳಾಗಬೇಕು ಅಂಥವೆಲ್ಲನೂ ಪ್ರತಿಯೊಂದು ಕೂಡ ಸಿಗೋಂಥದ್ದು ಆಗ್ತಾ ಇಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ದಾನಿಗಳಾಗಿರ್ಬೋದು, ಒಳ್ಳೊಳ್ಳೆ ಕಂಪ್ನಿಗಳಾಗಿರ್ಬೋದು,
CSR ಫಂಡ್ಸ್ ಆಗಿರ್ಬೋದು ಹೆಚ್ಚಾಗಿ ಕೊಡೋಂಥವ್ರು ಇದ್ದಾರೆ. ಆದರೆ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ನಮ್ಗೆ ಇಂಥದ್ದು ನಮ್ಮ ಶಾಲೆ ಮಕ್ಕಳಿಗೆ ಇಂಥದ್ದು ಆಗಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ಮಾಡಿಕೊಡ್ತಾರೆ. ಆ ಕೆಲಸ ನಮ್ಮ ರಾಮಕೃಷ್ಣನವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಧನ್ಯವಾದಗಳು ತಿಳಿಸ್ತಾ, ಇವತ್ತು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಈ ವರ್ಷ ಪ್ರತಿ ವರ್ಷ ಒಂದಲ್ಲ ಒಂದು ಯೋಜನೆಗಳನ್ನ ಇಟ್ಕೊಳ್ತಾ ಇದ್ರಿ. ಕಳೆದ ಬಾರಿ ಅದಕ್ಕೆ 2 ವರ್ಷಕ್ಕಿಂತ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಕಾಲೇಜಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬನ್ನಳ್ಳಿ ನಾನ್ ಚಮ್ಮಣ್ಣವ್ರು ಬಂದವರೆ, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆಯೇ ಇವತ್ತು ನಮ್ಮ ಈ ಒಂದು ಶಾಲೆಗಳಲ್ಲಿ ನಮ್ಮದು ಒಂದು ಸಣ್ಣ ಒಂದು ಸೇವೆ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ ಬಾರಿ ಎಲ್ಲ 10th ಮಕ್ಕಳಿಗೆ ಎಕ್ಸಾಮ್ ಕಿಟ್ಗಳು ಕೊಡುವಂಥ ಕೆಲಸ ಮಾಡಿದ್ರಿ. ಈ ಸರಿ ಎಲ್ಲ ಶಾಲೆ ಕಾಲೇಜು ಮಕ್ಕಳುಗಳಿಗೆ ಬ್ಯಾಗ್ಸ್ ಕೊಡಬೇಕು, ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಪ್ರತಿ ಒಂದು ಸರ್ಕಾರಿ ಶಾಲೆಗಳಿಗೂ ಬರ್ತೀವಿ, ಪ್ರತಿ ಒಂದು ಸರ್ಕಾರಿ ಕಾಲೇಜು ಎಲ್ಲದಕ್ಕೂ ಕೂಡ ಕೊಡೋಂಥದ್ದು ಆಗಬೇಕು. ನಮ್ಮ ಕಡೆಯಿಂದ ಜನಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಸಣ್ಣದಾಗೆ ಅನುಕೂಲ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಿಮಗೋಸ್ಕರ, ಮಕ್ಕಳಿಗೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಕೈಯಲ್ಲಾಗಿದ್ದು ಸೇವೆನ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂತೀವಿ. ಹಾಗಾಗಿ ಈ ವರ್ಷ ಕೂಡ ಕಳೆದ ಬಾರಿಗಿಂತ ಈ ವರ್ಷ ಒಳ್ಳೆ ಉತ್ತಮವಾದ ರಿಸಲ್ಟ್ ಬಂದಿದೆ ನಮ್ಮ ಮಾಲೂರು ತಾಲೂಕಲ್ಲಿ. ಇವತ್ತು ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಮೇಸ್ಟ್ರುಗಳು, ಟೀಚರ್ಸು, ಜೊತೆಯಲ್ಲಿ ಮಕ್ಕಳು ಕೂಡ. ಯಾಕಂದರೆ ಮಕ್ಕಳು ಕೂಡ ಅವರ ತಂದೆ ತಾಯಿ ಹೆಸರು ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಕಷ್ಟಪಟ್ಟು ಮನೆಗಳಲ್ಲಿ ಓದಿಸ್ಬೇಕು ಮಕ್ಕಳನ್ನ. ನಾವೇನೋ ಓದಿಲ್ಲ, ನಾವೇನೋ ಕೂಲಿ ಕೆಲಸ ಮಾಡ್ತಾ ಇದೀವಿ, ಏನೋ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವ್ರು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಮಕ್ಕಳು ತಂದೆ ತಾಯಿಯಂದ್ರು ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆನ ನೆರವೇರಿಸೋದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಈಗ ಪ್ರಭಾಕರನ್ ಅವರು ಇಷ್ಟೊತ್ತು ಹೇಳಿದ್ದಾರೆ, ತಾವೆಲ್ಲ ಒಳ್ಳೆ ಅಧಿಕಾರಿಗಳಾಗಬೇಕು, ಜನಕ್ಕೆ ಅನುಕೂಲ ಆಗುವಂತ ಅಧಿಕಾರಿಗಳಾಗಬೇಕು, ಒಳ್ಳೆ IAS IPSಗಳಾಗಿರ್ಬೇಕು, ಒಳ್ಳೆ ತಹಸೀಲ್ದಾರು, ಡಾಕ್ಟರ್ಸು ಆ ಥರ ಅವರು ಆಗಿರ್ಬೇಕು. ಎಲ್ಲ ರೀತಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳೇ ಇವತ್ತು ಅತಿ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬಿಟ್ರೆ ಸಾಲದು. ಜನಕ್ಕೆ ಒಂದು ಜನರ ಮೇಲೆ ಒಂದು ಕಾಳಜಿ ಇರಬೇಕು, ಜನರಿಗೆ ಬಡವರಿಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾವು ಓದಿದಕ್ಕೂ ಸಾರ್ಥಕ ಆಗ್ಬೇಕು, ನಾವು ಈ ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡ್ಬೇಕನ್ನೋ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಒಳ್ಳೆ ಉತ್ತಮವಾಗಿ ಓದಿ ಬರ್ಬೇಕಂತ ಈ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ಹುಡಿ ವಿಜಯಕುಮಾರ್ ಅವರು ಮಕ್ಕಳನ್ನ ಕುರಿತು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಸಾಕಷ್ಟು ಮಕ್ಕಳಿಗೆ ನೋಡಲು ಎಷ್ಟೊಂದು ಜನ ಮಕ್ಕಳಿದ್ದಾರೆ ನೋಡಿ. ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆಯ ಬ್ಯಾಗನ್ನು ಕೊಡಬೇಕು, ಮಕ್ಕಳಿಗೆ ಸಾಕಷ್ಟು ಬುಕ್ಸ್ ಎಲ್ಲ ತಗೊಳ್ಳೋಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ಬ್ಯಾಗನ್ನು ಕೊಡಬೇಕು ಅಂತ ನೋಡಿ ರಾಶಿ ಬ್ಯಾಗ್ಗಳನ್ನು ನೋಡಿ ಟೆಂಪೋಗಳಲ್ಲಿ ತೊಗೊಂಬಂದು ಇಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಕಳೆದ 7-8 ವರ್ಷಗಳಿಂದ ಮಾಲೂರಿನ ಜನತೆಗೆ ಸಾಕಷ್ಟು ನೀವು ಕಳೆದ ಬಾರಿ ನೋಡಿರ್ಬೋದು, ರಸ್ತೆ ಏನು ಮಾಲೂರು ಮತ್ತು ಹೊಸೂರು ರಸ್ತೆ ಡಾಂಬರೀಕರಣ ಕಿತ್ತು ಸಾರ್ವಜನಿಕರು ತುಂಬ ಆಕ್ರೋಶವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರಬೇಕಾದ್ರೆ ನಮ್ಮ ಹುಡಿ ವಿಜಯಕುಮಾರ್ ಅವರು ಲಾರಿಗಳಲ್ಲಿ ಜಲ್ಲಿ ಮತ್ತು ಕ್ರೆಸರು ಜಲ್ಲಿ, ಮರಳು, ಡಿಸ್ಟ್ ಎಲ್ಲ ತಂದು ರೋಡನ್ನು ಹಾಕೋದಕ್ಕೆ ಮುಂದಾದರು. ಆದರೆ ಸಾಕಷ್ಟು ಗೊಂದಲಗಳು ಕೂಡ ಅಲ್ಲಿ ಆಗಿತ್ತು. ವಿರೋಧ ಪಕ್ಷದವರು ನೀವ್ಯಾಕೆ ಆಗ್ತೀರಾ, ನಾವು ಆಗ್ತೀರಿ ಅಂತೇಳಿ ಪೊಲೀಸು ಇವ್ರ ಬಗ್ಗೆ ವಾಗ್ವಾದಗಳೆಲ್ಲ ನೋಡಿದ್ದೀರಾ. ಅದೇ ರೀತಿ ಸಾಕಷ್ಟು ಜನಗಳಿಗೆ ಮದುವೆ ಆಗಿರ್ಬೋದು, ಮುಂಚೆ ಆಗಿರ್ಬೋದು, ಹಬ್ಬ ಹರಿದಿನಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವರು ಮುಂದೆ ಇರ್ತಾರೆ. ಸಮಾಜ ಸೇವೆ ಮಾಡೋದ್ರಲ್ಲಿ ಮುಂದೆ ಇದ್ದು ಕೊಡುಗೆ ದಾನಿ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ನೋಡಿ, ಇವರು ಅಧಿಕಾರದಲ್ಲಿಲ್ಲ, ಇವರು 2023ರಲ್ಲಿ ವಿಧಾನಸಭಾ ಚುನಾವಣೆಗೆ ನಿಂತು ಕೇವಲ ಅಲ್ಪ ಮತಗಳಲ್ಲಿ ಒಂದು 600-700 ಮತಗಳ ಅಂತರದಲ್ಲಿ ಇವರು ಸೋಲನ್ನು ಅನುಭವಿಸ್ತಾರೆ. ಆದರೂ ಕೂಡ ಸತತವಾಗಿ 7-8 ವರ್ಷಗಳಿಂದ ಜನಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವಿಜಯಕುಮಾರ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೋಡಿ, ಶಾಲಾ ಮಕ್ಕಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಲೂರು ಈ ಒಂದು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಬ್ಯಾಗನ್ನು ಕೂಡ ಕೊಟ್ಟಿದ್ದಾರೆ.
ಇವ್ರ ಜೊತೆ ಅಲ್ಲಿನ ಪ್ರಾಂಶುಪಾಲರಾದಂತಹ ಚಂದ್ರಿಕಾ ಮೇಡಮ್ ಅವರು ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ಇನ್ನು ನಾರಾಯಣಸ್ವಾಮಿಯವರು, ಆಮೇಲೆ ಪಕ್ಷದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರು, ಪ್ರಭಾಕರ್ ಅವರು, ಇತರೆ ಸಾಕಷ್ಟು ಜನ ಕೂಡ ಅಲ್ಲಿಗೂ ಇವ್ರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಮಕ್ಕಳನ್ನು ಉದ್ದೇಶಿಸಿ ಮಕ್ಕಳ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ. ಸೊ ಏನು ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಶಾಲೆ ಕಾಲೇಜಿನ ಪ್ರಿನ್ಸಿಪಾಲರಾದಂಥ ನಮ್ಮ ಚಂದ್ರಿಕಾ ಮೇಡಮ್ ಅವರಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ಮಕ್ಕಳಿಗೆ ಕೂಡ ಇವತ್ತು ಒಂದು ಶಾಲೆಯ ಒಂದು ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಬ್ಯಾಗ್ಸ್ ಕೊಡ್ಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಪ್ರತಿ ವರ್ಷ ಒಂದಲ್ಲ ಒಂದೊಂದು ಕಾರ್ಯಕ್ರಮಗಳು ಇಟ್ಕೊಳ್ತಾ ಇದ್ವಿ. ಕಳೆದ ಬಾರಿ SLC ಮಕ್ಕಳಿಗೆ ಎಕ್ಸಾಮ್ ಕಿಟ್ಗಳು ಕೊಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕೆಲವು ಶಾಲೆಗಳಿಗೆ ಬೆಂಚಸ್ ಆಗಿರ್ಬೋದು, ಅವ್ರಿಗೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅಂಥವು ಸಣ್ಣ ಪುಟ್ಟದ್ದು ಅವ್ರಿಗೆಲ್ಲ ಅನುಕೂಲ ಮಾಡೋಂಥದ್ದು ಮಾಡ್ತಾ ಇದ್ವಿ. ಈ ವರ್ಷ ಇಡೀ ತಾಲೂಕಲ್ಲಿ ಪ್ರತಿಯೊಂದು ಶಾಲೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಎಲ್ರಿಗೂ ಕೂಡ ಮಕ್ಕಳಿಗೆ ಇವತ್ತು ನಾವು ಬ್ಯಾಗ್ಸ್ ಈ ಸರಿ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ದೀವಿ. ಸಣ್ಣದ ಒಂದು ಸಹಾಯ ಅವ್ರಿಗೂ ಮಾಡಬೇಕು. ನಾವು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಬೇಕನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷ ಪರ್ಸೆಂಟೇಜು ತುಂಬಾ ಕಡಿಮೆ ಇತ್ತು, 42% ಕಳೆದ ವರ್ಷ. ಈ ವರ್ಷ 77% ಮಾಲೂರು ತಾಲೂಕಲ್ಲಿ ಇವತ್ತು 77% ಮಕ್ಕಳಿಂದ ಇವತ್ತು ಒಳ್ಳೆ ನಮ್ಮ ಮೇಸ್ಟ್ರುಗಳು, ಟೀಚರ್ಸ್ ಎಲ್ಲರಿಂದ ಇವತ್ತು ಒಳ್ಳೆ ಉತ್ತಮವಾದ ರಿಸಲ್ಟ್ ಸಿಕ್ಕಿದೆ ಮಾಲೂರು ತಾಲೂಕಿಗೆ. ಆ ಒಂದು ಪ್ರಯುಕ್ತವಾಗಿ ನಾವು ಕೂಡ ಅವ್ರಿಗೊಂದು ಸಣ್ಣದಾಗಿ ನಾವು ಕೈ ಜೋಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪ್ರತಿಯೊಂದು ಮಕ್ಕಳಿಗೂ, ಕಾಲೇಜು ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಈ ಒಂದು ಬ್ಯಾಗ್ಸ್ ವಿತರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನೇ ಕೇಳ್ತಾ ಇದೆ ಮೇಡಮ್ ಅವ್ರಿಗೆ. ಇಲ್ಲಿ ಶಾಲೆಗಳಿಗೆ, ಕಾಲೇಜ್ ಮಕ್ಕಳಿಗೆ ಏನು ಮುಖ್ಯವಾಗಿ ಅವಶ್ಯಕತೆ ಇದೆ ಅಂಥದ್ದನ್ನ ನೀವು ಚರ್ಚೆ ಮಾಡಿ ನಮ್ಮ ಗಮನಕ್ಕೆ ತಂದರೆ ಅಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಮೇಡಮ್ ಅವ್ರ ಹತ್ರ ಕೇಳಿ ತಿಳ್ಕೊತಾ ಇದ್ವಿ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ, ಕೆಲವ್ರಿಗೆ ಏನು ವ್ಯವಸ್ಥೆ ಆಗ್ಬೇಕಿಲ್ಲಿ ಅಂತ ಗೊತ್ತಿರಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ಶಾಲೆ ಕೂಡ ತುಂಬಾ ಚೆಂದಾಗಿ, ಉತ್ತಮವಾಗಿ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ದಾನಿಗಳಿದ್ದಾರೆ. ಅಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ನಮ್ಮ ಶಾಲೆ, ಕಾಲೇಜುಗಳಿಗೆ ಏನು ವ್ಯವಸ್ಥೆ ಆಗಬೇಕು ಅವ್ರ ಕೈಲಿ ಮಾಡಿಸ್ಕೊಳ್ಳೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ನಮಗೆ ಈ ಶಾಲೆಗಳಿಗೆ ಏನೆಲ್ಲ ಬೇಕು ಅವೆಲ್ಲ ಕೊಡೋದಕ್ಕೆ ಆಗ್ತಾ ಇಲ್ಲ. ಶಾಲೆಗಳಲ್ಲಿ ಇವತ್ತು ಸರ್ಕಾರದಿಂದ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆದರೆ CSR ಫಂಡ್ಸ್ ಇಂದ, ದಾನಿಗಳಿಂದ ಇಂಥವೆಲ್ಲನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲನೂ ಶಾಲೆಗಳಿಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಕೂಡ ಉಳಿತಾ ಇದೆ. ಅದರಲ್ಲಿ ಓದೋದಕ್ಕೂ ಕೂಡ ಹೆಚ್ಚಾಗಿ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೆ ಬರುವಂಥದ್ದು ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ನೀವೆಲ್ಲ ಏನು ಸ್ಟೂಡೆಂಟ್ಸ್ ಇವತ್ತು ಒಳ್ಳೆ ಉತ್ತಮವಾದ ಅಂಕಗಳು ತಗೊಂಡಿದ್ರೆ ಈ ಸರಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ತಾವು ಒಳ್ಳೆ IAS, IPS, ಡಾಕ್ಟರ್ಸು ಆ ಒಂದು ಒಳ್ಳೆ ಉತ್ತಮವಾದ ಸ್ಥಾನಕ್ಕೆ ತಾವೆಲ್ಲ ಬರಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಏನು ನಿಮ್ಮ ತಂದೆ ತಾಯಿ ಅಂದ್ರು ತುಂಬಾ ಕಷ್ಟಪಟ್ಟು ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆಂದಾಗಿ ಮುಂದೆ ಬರಬೇಕು ಅಂತ ತುಂಬಾ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲನೂ ಅದನ್ನ ನೆರವೇರಿಸುವಂತ ಕೆಲಸ ತಾವೆಲ್ಲ ಮಾಡ್ಬೇಕಂತ ಈ ಮುಖಾಂತರ ತಿಳಿಸ್ತಾ, ಸಮಯ ಕಡಿಮೆ ಜಾಸ್ತಿ ಆಗಿದೆ, ನಿಮ್ಮನ್ನೆಲ್ಲ ಕಾಯಿಸೋದು ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಒಂದು ವರ್ಷದಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಏನು ಪರೀಕ್ಷಾ ಕಿಟ್ಗಳು, ಪ್ಯಾಡು ಎಲ್ಲವನ್ನು ಕೊಟ್ಟಿದ್ದರು. ಈ ಬಾರಿ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಕಳೆದ ಒಂದು 15 ದಿನಗಳ ಹಿಂದೆ ಸುಮಾರು 2000 ಬ್ಯಾಗ್ಗಳನ್ನು ಈಗ ಆಲ್ರೆಡಿ ವಿತರಣೆ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ. ಪದವಿ ಪೂರ್ವ ಕಾಲೇಜು, ಏನು ಡಿಗ್ರಿ ಕಾಲೇಜು ಅಂತಾರೆ, ಆ ಡಿಗ್ರಿ ಕಾಲೇಜಲ್ಲಿ ಕೂಡ ಮಕ್ಕಳಿಗೆ ಸುಮಾರು 2000 ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ. ಈಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಸುಮಾರು 35,000ಕ್ಕೂ ಹೆಚ್ಚು ಬ್ಯಾಗ್ಗಳನ್ನು ಕೊಡ್ತೀನಿ ಅಂತೇಳಿ ಪ್ರತಿ ಶಾಲೆಯಲ್ಲಿ ಪ್ರತಿ ಮಗುವಿಗೂ ನಾನು ಬ್ಯಾಗ್ಗಳನ್ನು ಕೊಡ್ತೀನಿ ಅಂತ ಕೂಡ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲೇ ಕೂಡ ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇವರ ಜನಸೇವೆ, ಇವರ ಸಮಾಜ ಸೇವೆ ಸಾಕಷ್ಟು ಸಿಗಲಿ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.